ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಸಂಜೆಯಿಂದ ನಾವು ವೇಟ್ ಮಾಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ GNM ನರ್ಸಿಂಗದ್ದು ಮೋಕ್ ರಿಸಲ್ಟ್ ಬಗ್ಗೆ ಕಾಯ್ತಾ ಇದ್ದೀವಿ. ಆದರೆ ಆಫಿಷಿಯಲಿ ಇಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ನಿಮ್ಮ ಮೋಕ್ ರಿಸಲ್ಟ್ ಬಂದಿದೆ. ಅಭ್ಯರ್ಥಿಗಳು ಲಾಗಿನ್ ಮಾಡಿಕೊಂಡು, ಲಾಗಿನ್ ಏನು ನೀವು ಆಪ್ಷನ್ಟ್ರಿಗೆ ಲಾಗಿನ್ ಲಿಂಕನ್ನು ಯೂಸ್ ಮಾಡಿದ್ರಿ, ಅದೇ ಲಿಂಕನ್ನು ಯೂಸ್ ಮಾಡಿಕೊಂಡು ನಿಮ್ಮ ರಿಸಲ್ಟ್ಗಳನ್ನ ನೋಡ್ಕೊಳ್ಬೋದು. ಉದಾಹರಣೆಗೆ ಒಂದು ವಿದ್ಯಾರ್ಥಿನ ರಿಸಲ್ಟ್ನಲ್ಲಿ ತೋರಿಸ್ತೀನಿ. ಇವಾಗ ನೋಡಿ ಹೆಂಗೆ ಮಾಡಬೇಕಂತಂದರೆ, ಮೊದಲಿಗೆ ನೀವು ಇಲ್ಲಿ ಕೆಳ ಭಾಗದಲ್ಲಿರುವಂತಹ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಗೊತ್ತಾ, ಇದು ಲಾಗಿನ್ ಪೇಜ್ಗೆ ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಿ, ಫಸ್ಟ್ ರೌಂಡ್ ಮೋಕ್ ರಿಸಲ್ಟ್ ಕೌನ್ಸಿಲಿಂಗ್ 2025. ಈ ಒಂದು ವಿದ್ಯಾರ್ಥಿಗೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕಿದೆ. ಈಗ ಬೀದರ್ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ಈ ವಿದ್ಯಾರ್ಥಿಗೆ ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ಇನ್ ಕೇಸ್ ಆಫ್ ನಿಮಗೆ ನನಗೆ ಇಲ್ಲಿ ಏನಾದರೂ ಇನ್ ಕೇಸ್ ಆಫ್ ಈ ಭಾಗದಲ್ಲಿ ಏನಾದರೂ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತಂದರೆ, ಓಕೆನಾ, ಮೋಕ್ ರಿಸಲ್ಟ್ ಉದಾಹರಣೆಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದಾರಲ್ಲ, ಈ ರೀತಿ ನಿಮ್ಗೆ ಏನಾದರೂ ನಾಟ್ ಅಲೋಟೆಡ್ ಅಂತ ಇದ್ದರೆ, ಏನಪ್ಪ ಅಂತಂದರೆ ನೀವು ಮತ್ತೆ ಈಗ ನೀವು ಲಾಗಿನ್ ಮಾಡಿಕೊಂಡು ಮತ್ತು ಹೆಚ್ಚು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದು ಫೈನಲ್ ರಿಸಲ್ಟ್ ಅಲ್ಲ, ಇದು ಜಸ್ಟ್ ಮೋಕ್ ರಿಸಲ್ಟು. ಈ ರೀತಿ ನಾಟ್ ಅಲೋಟೆಡ್ ಅಂತ ಇದ್ದರೆ ನೀವು ಏನು ಮಾಡಬೇಕು, ಇದಕ್ಕೆ ಕ್ಲಿಕ್ ಮಾಡಿಕೊಂಡು ಮತ್ತೆ ನೀವು ಜಾಸ್ತಿ ಕಾಲೇಜ್ಗಳನ್ನು ಆ್ಯಡ್ ಮಾಡಿ ಫೈನಲ್ ರಿಸಲ್ಟಿಗೆ ವೇಟ್ ಮಾಡಬೇಕಾಗತ್ತೆ.